ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಕಾಲಿಟ್ಟಾಗಿದೆ. ಸಾಲು ಸಾಲು ಹಬ್ಬಗಳು ಆರಂಭನೂ ಆಗಿದೆ. ನೀವು ಗಮನಿಸಿರಬಹುದು, ಯಾವುದೇ ಪೂಜೆ ಪುನಸ್ಕಾರ, ಹೋಮ, ವ್ರತ, ಹವನ ಯಾವುದಕ್ಕೆ ನಾವು ಪೂಜೆಗೆ ಅಂತ ಕುಳಿತುಕೊಂಡಾಗ ಪೂಜೆ ಮಾಡಿಸೋಕೆ ಬಂದಿರೋರು ಪೂಜೆ ಮಾಡುವವರಿಗೆ ಮೊದಲಿಗೆ ಹೇಳುವುದೇ ಆಚಮನ ಮಾಡಿ ಅಂತ. ಆಚಮನ ಏನಿದು? ಆಚಮನ, ಈ ಆಚಮನದ ಮಹತ್ವವೇನು? ಈ ಆಚಮನವನ್ನು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಹಾಗಾದರೆ ಇವತ್ತು ಈ ಆಚಮನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸಂಧ್ಯಾ ವಂದನೆ, ದೇವತಾರಾಧನೆ ಅಥವಾ ಇನ್ಯಾವುದೇ ಧಾರ್ಮಿಕ ಕೈಂಕರ್ಯದ ಸಂದರ್ಭದಲ್ಲಿ ಅಂಗೈಗೆ 3 ಸಲ ನೀರು ಹಾಕಿ ಕುಡಿಯೋ ಪದ್ಧತಿ ಇದೆ. ಇದನ್ನ ಆಚಮನ ಅಂತ ಕರೀತಾರೆ. ಕೆಲವೊಮ್ಮೆ ಮಧ್ಯೆ ಮಧ್ಯೆ ಕೂಡ ಹೀಗೆ ನೀರು ಕುಡಿಯಲು ಹೇಳ್ತಾರೆ. ಬೇರೆ ಬೇರೆ ವೇದ ಅಥವಾ ಪೂಜಾ ಪ್ರಯೋಗದಲ್ಲಿ ಇದಕ್ಕೆ ವಿಭಿನ್ನ ಮಂತ್ರಗಳು ಇವೆ. ಕೆಲ ಪದ್ಧತಿಯಲ್ಲಿ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ಆಚಮನ ಮಾಡಿದ್ರೆ, ಕೆಲ ಪದ್ಧತಿಯಲ್ಲಿ ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ನಾರಾಯಣ ಸ್ವಾಹ ಅಂತ ಹೇಳಿ ಆಚಮನವನ್ನ ಮಾಡ್ತಾರೆ. ಈ ಧಾರ್ಮಿಕ ಪ್ರಕ್ರಿಯೆ ಹಿಂದೆ ಒಂದು ಪ್ರಬಲವಾದ ಕಾರಣ ಕೂಡ ಇದೆ. ಒಂದು ನಿರ್ದಿಷ್ಟವಾದ ಮಂತ್ರವನ್ನ ಹೇಳಿ ನಾವು 3 ಬಾರಿ ಈ ಆಚಮನವನ್ನ ಮಾಡ್ತೇವೆ. ಸಾಮಾನ್ಯವಾಗಿ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ ಮತ್ತು ಮಾಧವಾಯ ಸ್ವಾಹ ಅಂತ ಮಂತ್ರವನ್ನ ಜಪಿಸಿ ನೀರನ್ನ ಅಂಗೈಯಲ್ಲಿ ಹಾಕಿ ಕುಡಿಯಲಾಗುತ್ತೆ. ಇದರ ಹಿಂದಿರುವ ಪ್ರಮುಖ ಕಾರಣ ಅಂತಂದ್ರೆ, ಪೂಜೆಯ ಸಂದರ್ಭದಲ್ಲಿ ಮಂತ್ರಗಳ ಉಚ್ಚಾರಣೆ ಸರಿಯಾದ ರೀತಿಯಲ್ಲಿ ಆಗಲಿ ಅಂತ. ಕೆಲವು ಧಾರ್ಮಿಕ ಕಾರ್ಯಗಳು ಸುದೀರ್ಘವಾಗಿರುತ್ತೆ. ಪೂಜೆಯ ಸಂದರ್ಭದಲ್ಲಿ ಸಂಸ್ಕೃತ ಮಂತ್ರಗಳ ಉಚ್ಚಾರಣೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಬಾಯಿ ಗಂಟಲು ಒಣಗದಿರಲಿ, ಹಾಗೇನೆ ಮಂತ್ರಗಳ ಉಚ್ಚಾರಣೆ ಸರಿಯಾದ ರೀತಿಯಲ್ಲಿ ಆಗಿ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ನೆರವೇರಲಿ ಅನ್ನೋ ಉದ್ದೇಶ ಕೂಡ ಈ ಪದ್ಧತಿಯ ಹಿಂದಿದೆ. ದೀರ್ಘ ಕಾಲದವರೆಗೆ ಮಂತ್ರಗಳನ್ನು ಹೇಳುವಾಗ ನಾಲಿಗೆ ಒಣಗೋದು ಸಹಜ. ನಾಲಿಗೆ ಒಣಗಿದ್ರೆ ಪದಗಳ ಉಚ್ಚಾರಣೆಗೆ ಕಷ್ಟವಾಗುತ್ತೆ. ಆಚಮನದಿಂದ ಈ ಸಮಸ್ಯೆ ಎದುರಾಗೋದಿಲ್ಲ. ಜೊತೆಗೆ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನ ಆಚಮನ ಜಲ ನೀಡುತ್ತೆ. ಇದರೊಂದಿಗೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ ಮತ್ತು ಮಾಧವಾಯ ಸ್ವಾಹ ಅಂತ ನೀರನ್ನ ಸೇವಿಸುವಾಗ ಬಾಯಿಯ ಸ್ನಾಯುಗಳಿಗೆ ವ್ಯಾಯಾಮ ಕೂಡ ಸಿಗತ್ತೆ. ಇದರಿಂದಲೂ ಮಂತ್ರೋಚ್ಚಾರಣೆಗೆ ಸಹಾಯವಾಗತ್ತೆ. ನೀವೇ ಗಮನಿಸಿ ನೋಡಿ, ಕೇಶವಾಯ ಸ್ವಾಹ ಈ ರೀತಿ ಹೇಳುವಾಗ, ಕೇಶವ ಅನ್ನು ಹೇಳುವಾಗ ನಮ್ಮ ಗಂಟಲಿನ ಸ್ನಾಯುವಿಂದ ಈ ಶಬ್ದ ಹೊರಡುತ್ತೆ. ಅಂದರೆ ಗಂಟಲಿನ ಸ್ನಾಯುವಿಗೆ ವ್ಯಾಯಾಮ ಸಿಗತ್ತೆ. ನಾರಾಯಣ ಸ್ವಾಹ, ನಾ ಅನ್ನೋದು ನಾಲಿಗೆಯ ಸಹಾಯದಿಂದ ಹೊರಡುತ್ತೆ. ಅಂದರೆ ನಾಲಿಗೆಯ ಸ್ನಾಯುಗಳಿಗೆ ಇದು ವ್ಯಾಯಾಮವನ್ನು ನೀಡುತ್ತೆ. ಮಾಧವಾಯ ಸ್ವಾಹ, ಮಾ ಅನ್ನೋದು ತುಟಿಗಳು. ತುಟಿಗಳ ಚಲನೆ ಮಂತ್ರೋಚ್ಚಾರಣೆಗೆ ಬಹಳ ಮುಖ್ಯ. ಈ ಮಾಧವಾಯ ಸ್ವಾಹ ಹೇಳುವಾಗ ನಮ್ಮ ತುಟಿಗಳಿಗೆ ಬಲವನ್ನ ನೀಡುತ್ತೆ. ಹಾಗಾಗಿ ಈ ಮೇಲಿನ ಮಂತ್ರಗಳನ್ನ ಹೇಳ್ತಾ ಆಚಮನ ಮಾಡೋದ್ರಿಂದ ನಮ್ಮ ಗಂಟಲು, ನಾಲಿಗೆ ಹಾಗೂ ತುಟಿಗಳ ಸ್ನಾಯುಗಳಿಗೆ ವ್ಯಾಯಾಮವನ್ನ ನಾವು ಕೊಡ್ತೇವೆ. ಹೀಗೇನೆ ಇದನ್ನ ಪ್ರತಿ ಬಾರಿ ಹೇಳ್ತಾ ಹೋಗೋದ್ರಿಂದ ನಮ್ಮ ಮಿಕ್ಕೆಲ್ಲ ಮಂತ್ರಗಳ ಉಚ್ಚಾರಣೆಗಳು ಸರಾಗವಾಗಿ ನಡೆಯುತ್ತೆ. ಹಾಗೆ ನೋಡಿದ್ರೆ ಇದು ಒಂದು ಶರೀರ ಶಾಸ್ತ್ರ. ಹಾಗಾಗಿ ನಮ್ಮ ಶರೀರ ಶಾಸ್ತ್ರಕ್ಕೆ ಏನು ಬೇಕೋ ಅದನ್ನು ನೀಡೋದಕ್ಕೆ ಈ ಧಾರ್ಮಿಕ ಆಚರಣೆಗಳನ್ನ ನಮ್ಮ ಋಷಿ ಮುನಿಗಳು ಕಡ್ಡಾಯ ಅಂತ ಹೇಳಿ ಮಾಡಿದ್ರು. ಜೊತೆಗೆ ನೀರನ್ನ ಅಂಗೈಯಲ್ಲಿ ಹಾಕಿ ಕುಡಿಯೋದಕ್ಕೆ ಕಾರಣ ನಮ್ಮ ಅಂಗೈಯಲ್ಲಿ ಇರುವ ಶಾಖ. ಇದು ನೀರಿನಲ್ಲಿ ಬೆರೆಯುತ್ತೆ. ಆ ನೀರನ್ನ ಕುಡಿದ್ರೆ ಅದು ಹೊಟ್ಟೆಗೆ ಹೋಗಿ ಅಲ್ಲಿರುವ ಶಾಖದ ಜೊತೆಗೆ ಬೆರೆತು ಶರೀರದಾದ್ಯಂತ ಒಂದೇ ಸಮನೆ ಈ ಶಾಖವನ್ನ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಈ ಕಾರಣದಿಂದ ನೀರನ್ನ ಅಂಗೈಯಲ್ಲಿಯೇ ಹಾಕಿ ಕುಡಿಬೇಕು ಅನ್ನೋ ಪದ್ಧತಿಯನ್ನ ಮಾಡಲಾಯಿತು. ನಿಜಕ್ಕೂ ಎಷ್ಟು ಆಶ್ಚರ್ಯ ಅಲ್ಲ ಈ ಪದ್ಧತಿ. ಹಾಗೇನೆ ಈ ಆಚಮನದ ಪ್ರಾಮುಖ್ಯತೆ ಕುರಿತು ನಮಗೆ ಮಹಾಭಾರತದಲ್ಲಿ ಒಂದು ಕಥೆ ಸಿಗತ್ತೆ. ಈ ಕಥೆ ಉತ್ತಾಂಕ ಅನ್ನೋ ಒಬ್ಬ ಋಷಿ ಮುನಿಯ ಕುರಿತಾದ್ದು. ಈ ಉತ್ತಾಂಕ ಅನ್ನೋ ಋಷಿ ಮುನಿ ವೇದ ಋಷಿ ಮುನಿಗಳ ಒಬ್ಬ ಶಿಷ್ಯ, ಜೊತೆಗೆ ಕೃಷ್ಣನ ಸಹಪಾಠಿ ಕೂಡ ಆಗಿರ್ತಾನೆ. ಏನಿದು ಉತ್ತಾಂಕನ ಕಥೆ? ಉತ್ತಾಂಕ ಮುನಿ ವಿದ್ಯಾಭ್ಯಾಸವನ್ನ ಮುಗಿಸಿದ ಮೇಲೆ
ಗುರುಗಳೇ, ನಿಮಗೆ ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಲಿ ಅಂತ ಕೇಳ್ತಾನೆ. ಆಗ ಗುರುಗಳು ಏನು ಬೇಡ ಅಂತ ಹೇಳ್ತಾರೆ. ಬಲವಂತ ಮಾಡಿ ಕೇಳಿದಾಗ ಗುರುಗಳು ನನ್ನ ಪತ್ನಿಯನ್ನ ಕೇಳು, ಅವಳು ಏನು ಹೇಳ್ತಾಳೋ ಅದನ್ನ ಕೊಡು ಅಂತ ಹೇಳ್ತಾರೆ. ಗುರುಪತ್ನಿಯು ಬೇಕಾದಷ್ಟು ಸಲ ತನಗೆ ಬೇಡ ಅಂತ ಕೇಳಿದ್ರು ಉತ್ತಾಂಕ ಒತ್ತಾಯದಿಂದ ಕೇಳಿದಾಗ ಗುರುಪತ್ನಿ ನಾವು ಮುಂದೆ ಮಾಡುವ ಧರ್ಮ ಕಾರ್ಯದಲ್ಲಿ ರಾಣಿಯ ಆಭರಣಗಳನ್ನ ಧರಿಸಿ ಊಟ ಬಡಿಸ್ಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾರೆ. ಆಗ ಉತ್ತಾಂಕ ರಾಣಿಯ ಒಡವೆಯನ್ನ ತರೋದಕ್ಕೆ ಪೌಷ್ಯ ಅನ್ನೋ ರಾಜನ ಬಳಿ ಹೋಗ್ತಾನೆ. ಆದರೆ ಮಾರ್ಗ ಮಧ್ಯೆ ಇಂದ್ರ ಇವನನ್ನ ಸಂಧಿಸಿ ನೀನು ರಾಜನನ್ನ ನೋಡೋದಕ್ಕೆ ಮುಂಚೆ ಸೆಗಣಿ ಹಾಗೂ ಗಂಜಲವನ್ನ ಸೇವಿಸಿ ಹೋಗು, ನಿನ್ನ ಗುರು ಕೂಡ ಹಾಗೆ ಮಾಡಿದ್ರು ಅಂತ ಹೇಳ್ತಾನೆ. ಆಗ ಉತ್ತಾಂಕ ಇಂದ್ರ ಹೇಳಿದ ಹಾಗೆ ಸೆಗಣಿ ಮತ್ತು ಗಂಜಲವನ್ನ ಸೇವಿಸ್ತಾನೆ. ಉತ್ತಾಂಕ ರಾಜನನ್ನ ಭೇಟಿ ಮಾಡಿ ಗುರುದಕ್ಷಿಣೆ ಕೊಡೋದಕ್ಕೆ ತನಗೆ ರಾಣಿಯ ಒಡವೆಗಳು ಬೇಕು ಅಂತ ಕೇಳಿದಾಗ ರಾಜ ರಾಣಿಯನ್ನ ಕೇಳು ಅಂತ ಹೇಳಿ ಒಳಗೆ ಕಳಿಸ್ತಾನೆ. ಉತ್ತಾಂಕ ಒಳಗೆ ಹೋಗಿ ರಾಣಿಯ ಕೊಠಡಿಯಲ್ಲಿ ನೋಡ್ತಾನೆ, ಅಲ್ಲಿ ರಾಣಿ ಕಾಣಿಸೋದಿಲ್ಲ. ಈ ವಿಷಯವನ್ನ ರಾಜನಿಗೆ ಹೇಳಿದಾಗ ರಾಣಿ ಪತಿವ್ರತೆ, ಅವಳು ಅಪವಿತ್ರರ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾನೆ. ಆಗ ಉತ್ತಾಂಕ ಯೋಚನೆ ಮಾಡ್ತಾನೆ, ತಾನು ಸೆಗಣಿ ಮತ್ತು ಗಂಜಲವನ್ನ ಸೇವಿಸಿದ ನಂತರ ಆಚಮನ ಮಾಡಿಲ್ಲ, ಅದಕ್ಕೆ ಅಪವಿತ್ರನಾಗಿದ್ದೇನೆ ಅಂತ ಯೋಚಿಸಿ ತಕ್ಷಣ ಪೂರ್ವಾಭಿಮುಖವಾಗಿ ಕೂತು ಆಚಮನವನ್ನ ಮಾಡ್ತಾನೆ. ನಂತರ ಅರಮನೆ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ರಾಣಿ ಇರೋದು ಕಾಣಿಸುತ್ತೆ. ನಂತರ ಅವನು ಒಡವೆಯನ್ನ ಪಡೆದು ತನ್ನ ಗುರುಪತ್ನಿಗೆ ಕೊಡ್ತಾನೆ. ಒಂದು ಬಹಳ ವಿಶಿಷ್ಟವಾದ ಕಥೆಯನ್ನ ನಾವು ಈ ಆಚಮನವನ್ನ ಮಾಡೋದ್ರಿಂದ ಯಾವ ರೀತಿ ಪವಿತ್ರತೆ ಒದಗುತ್ತೆ ಅನ್ನೋದು ಈ ಮಹಾಭಾರತದ ಈ ಉತ್ತಾಂಕನ ಕಥೆಯಲ್ಲಿ ನಾವು ತಿಳ್ಕೋಬಹುದು. ಆಚಮನ ಬಹುಶಃ ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲೇ ಆಗಲಿ ಯಾವುದೇ ಹಬ್ಬದಲ್ಲೇ ಆಗಲಿ ಪೂಜೆಗೆ ಕುಳಿತಾಗ ಖಂಡಿತ ಮಾಡಿರ್ತೀರಿ. ಮಾಡುವಾಗ ಈ ಮಾಹಿತಿಗಳನ್ನೆಲ್ಲ ಮತ್ತೊಮ್ಮೆ ಮೆಲುಕು ಹಾಕೊಳ್ಳಿ. ಹೇಗಿತ್ತು ಈ ಆಚಮನ, ಅದರ ವಿಷಯ ಹಾಗೂ ಅದರ ಮಹತ್ವ? ಖಂಡಿತವಾಗೂ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.